ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನು ಈಗಾಗಲೇ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗ್ರಾಫಿಕ್ಸ್ ಡಿಸೈನ್ಗಳ ಬಗ್ಗೆ ಮತ್ತು ಟೆಕ್ನಾಲಜಿಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅದೆಲ್ಲ ಆಲ್ರೆಡಿ ನಿಮ್ಮೆಲ್ಲರ ಸಹಕಾರ ಮತ್ತು ಹಾರೈಕೆಯಿಂದ ತುಂಬ ಚೆನ್ನಾಗಿ ಒಂದು ಸಪೋರ್ಟ್ದಿಂದ ಚಾನೆಲ್ ನಡೀತಾ ಇದೆ. ಈಗ ಒಂದು ಹೊಸ ವಿಚಾರವನ್ನು ತಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಈ 2023ರ ಈ ದಿನಮಾನದಲ್ಲಿ ನೀವು ಯೂಟ್ಯೂಬರ್ಸ್ ಆಗಬೇಕನ್ನೋ ಆಸೆ ಇದ್ದರೆ ಖಂಡಿತ ಈ ಹೊಸ ಚಾನಲನ್ನು ಮಾಡ್ತಾ ಇದ್ದೀನಿ. ಈ ಚಾನಲ್ಗೆ ತಾವು ಜಾಯ್ನ್ ಆಗಿ. ಚಾನಲ್ ಹೆಸರನ್ನು ನಾನು ಇನ್ನೂ ಡಿಕ್ಲರೇಷನ್ ಮಾಡಿಲ್ಲ. ಈ ಒಂದು ಚಾನಲಲ್ಲಿ ಕೇವಲ ಯೂಟ್ಯೂಬ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ಟೆಕ್ನಾಲಜಿಗಳ ವಿಡಿಯೋಗಳನ್ನು ಮಾತ್ರ ಈ ಚಾನಲಲ್ಲಿ ನಾನು ಹಾಕ್ತಾ ಇದ್ದೀನಿ. ಇನ್ನು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗ್ರಾಫಿಕ್ಸ್ ಡಿಸೈನ್ಗಳ ಬಗ್ಗೆ ಮಾತ್ರ ಮಾಹಿತಿ ಹಾಕಬೇಕು ಅಂತ ಹೇಳಿ ಒಂದು ಡಿಸೈಡ್ ಮಾಡಿದ್ದೀನಿ. ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಮತ್ತು ಟೆಕ್ನಾಲಜಿ ವಿಡಿಯೋಗಳನ್ನು ಈ ಹೊಸ ಚಾನಲಲ್ಲಿ ನಾನು ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ತಾವೆಲ್ಲ ನೋಡಿ. ಅದೇ ರೀತಿ ಈ ಒಂದು ಚಾನಲಲ್ಲಿ ಈಗ ಮೊದಲಿಗೆ 2023ರಲ್ಲಿ ಯೂಟ್ಯೂಬ್ ಚಾನಲನ್ನು ಮೊಬೈಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಯಾವ ರೀತಿ ಸೆಟ್ಟಿಂಗ್ಸನ್ನು, ಅದರಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ಗಳನ್ನು ಯಾವ್ಯಾವ ರೀತಿ ಮಾಡೋದು ಮತ್ತು ಯೂಟ್ಯೂಬಿಂದ ಯಾವ ರೀತಿ ಹಣವನ್ನು ನಾವು ಅರ್ನ್ ಮಾಡೋದು, ಅಂದರೆ ಹಣವನ್ನು ಗಳಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿಯನ್ನು ನಾನು ಈ ಚಾನಲಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಚಾನಲನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮೊಬೈಲಿಂದ ಮತ್ತು ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಥರ ಮಾಡೋದು ಬೇಡ. ಯೂಟ್ಯೂಬ್ ಚಾನಲನ್ನು ಮೊಬೈಲಿಂದ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನಮಗೆ ಕಂಪಲ್ಸರಿಯಾಗಿ ಒಂದು ಇಮೇಲ್ ಐ ಡಿ ಬೇಕಾಗತ್ತೆ. ಆ ಇಮೇಲ್ ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಮೊದಲಿಗೆ ನಾವು ನೋಡೋಣ. ಈಗ ನೋಡಿ, ಇಲ್ಲಿ ಯೂಟ್ಯೂಬ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಆ್ಯಡ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚೆಕಿಂಗ್ ಇನ್ಫೋ ಅಂತ ಹೇಳಿ ಬರುತ್ತೆ. ಇಲ್ಲಿ ನೋಡಿ, ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಇದೆಯಲ್ಲ, ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಫಾರ್ ಮೈ ಸೆಲ್ಫ್ ಟು ಮ್ಯಾನೇಜ್ ಮೈ ಬಿಸ್ನೆಸ್, ನೀವು ಬಿಸ್ನೆಸ್ಗಾಗಿ ಇಮೇಲ್ ಐ ಡಿ ಮಾಡೋರಿದ್ದರೆ ಇಲ್ಲಿ ಟು ಮ್ಯಾನೇಜ್ ಮೈ ಬಿಸ್ನೆಸ್ ಅಂತ ಹೇಳಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆದರೆ ನಾವು ವೈಯಕ್ತಿಕವಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದ್ರಿಂದ ನಾವು ಮೈ ಸೆಲ್ಫ್ ಮೇಲೆ, ಫಾರ್ ಮೈ ಸೆಲ್ಫ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಫಸ್ಟ್ ನೇಮ್ ಆ್ಯಂಡ್ ಸರ್ ನೇಮ್ ಅಂತ ಎರಡು ಕೇಳುತ್ತೆ. ಈಗ ಫಸ್ಟ್ ನೇಮ್ ಏನಾದರೂ ಒಂದು ನಮಗೆ ಕೊಡಬೇಕಾಗತ್ತೆ. ಈಗ ಫಸ್ಟ್ ನೇಮನ್ನು ನಾನು ಕೊಡ್ತೇನೆ. ಈಗ ನೋಡಿ, ನಾನು ಒಂದು ಹೆಸರನ್ನು ಕೊಡ್ತೇನೆ, ರಿಷಬ್ ಚಿಕ್ಕಪ್ಪ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಡೇಟ್ ಆಫ್ ಬರ್ತನ್ನು ನೀವು ಮೆನ್ಷನ್ ಮಾಡಿದ ನಂತರ ಇಲ್ಲಿ ನೀವು ಜೆಂಡರ್, ಅಂದರೆ ನೀವು ಪುರುಷ ಇದ್ದೀರಾ ಇಲ್ಲ ಮಹಿಳೆ ಇದ್ದೀರಾ ಯಾರು ಅಂತ ಹೇಳಿ ನೀವು ಇಲ್ಲಿ ಹೇಳಬೇಕಾಗತ್ತೆ. ನೀವು ಪುರುಷ ಆಗಿದ್ದರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಹಿಳೆ ಆಗಿದ್ದರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಪುರುಷ ಆಗಿರೋದ್ರಿಂದ ಮೇಲ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಈ ಮೇಲ್ ಮೇಲೆ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಡ್ತೀನಿ. ನೀವು ಹೊಸದಾಗಿ ನೀವು ಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ಇದೆಲ್ಲ ಆಪ್ಷನ್ಗಳನ್ನು ಹಾಕಿದ ನಂತರ ಈ ರೀತಿ ಒಂದು ಚೂಸ್ ಯುವರ್ ಜಿಮೇಲ್ ಅಡ್ರೆಸ್, ಪಿಕ್ ಎ ಜಿಮೇಲ್ ಅಡ್ರೆಸ್ ಆರ್ ಕ್ರಿಯೇಟ್ ಯುವರ್ ಓನ್ ಅಂತ ಹೇಳಿ. ಈಗ ನೋಡಿ, ಇಲ್ಲಿ ಚಿಕ್ಕಪ್ಪ ರಿಷಬ್ @gmail.com ಅಂತ ಹೇಳಿ ಒಂದು ಬಂದಿದೆ. ಆಮೇಲೆ ರಿಷಬ್ ಚಿಕ್ಕಪ್ಪ @gmail.com ಅಂತ ಹೇಳಿ ಒಂದು ಬಂದಿದೆ. ಇದರಲ್ಲಿ ನಿಮಗೆ ಇಷ್ಟ ಆದರೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಕ್ರಿಯೇಟ್ ಯುವರ್ ಜಿಮೇಲ್ ಅಡ್ರೆಸ್. ನೀವು ಈಗ ನೋಡಿ, ನಾನು ರಿಷಬ್ ಚಿಕ್ಕಪ್ಪ @gmail.com ಅಂತ ಹಾಕಬೇಕು ಅಂತ ಹೇಳಿ ಮಾಡಿದ್ದೆ. ಅದು ಆಲ್ರೆಡಿ ಈಗ ಶೋ ಆಗ್ತಿದೆ. ಒಂದು ವೇಳೆ ಈ ಹೆಸರಿಂದ ಇನ್ನೊಬ್ರು ಯಾರಾದರೂ ಜಿಮೇಲ್ ಐ ಡಿ ಇದ್ದರೆ ಇಲ್ಲಿ ಬೇರೆ ಏನಾದರೂ ನೀವು
ಬೇರೆ ಒಂದು ನಂಬರ್ ಆಗಲಿ ಅಥವಾ ಒಂದು ಏನಾದರೂ ಅಕ್ಷರನ ಚೇಂಜಸ್ ಮಾಡಬೇಕಾಗತ್ತೆ ಅಥವಾ ಸಿಂಬಲನ್ನು ಕೊಡಬೇಕಾಗತ್ತೆ. ಈಗ ಆಲ್ರೆಡಿ ನಾನು rishabchikkappa@gmail.com ಇದನ್ನು ಆಯ್ಕೆ ಮಾಡ್ಕೋಬೇಕು, ಇದನ್ನೇ ಮಾಡೋವಿದ್ದೆ ಅದು. ಸೊ ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಒಂದು ಪಾಸ್ವರ್ಡನ್ನು ಆಯ್ಕೆ ಮಾಡಬೇಕಾಗತ್ತೆ. ನಾವು ಏನು ಪಾಸ್ವರ್ಡ್ ಹಾಕ್ತೀವೋ ಅದು ಪಾಸ್ವರ್ಡನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಈ ಪಾಸ್ವರ್ಡನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಇದಾದ ನಂತರ ನೀವೇನು ಮಾಡಿ ಅಂತಂದರೆ ಇಲ್ಲಿ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ಆ್ಯಡ್ ಫೋನ್ ನಂಬರ್ ಅಂತ ಬರುತ್ತೆ. ಎಸ್ ಐ ಆಮ್ ಇನ್. ನಾನು ಇದನ್ನು ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಈ ಇಮೇಲ್ ಐ ಡಿಯನ್ನು ನಾನು ಯಾವ ನಂಬರಿಂದ ಕ್ರಿಯೇಟ್ ಮಾಡ್ತಾ ಇದ್ದೀನೋ ಅದನ್ನು ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ನಾನು ಇದನ್ನು ಎಸ್ ಐ ಆಮ್ ಇನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದಾದ ನಂತರ ಇಲ್ಲಿ ನೋಡಿ ರಿವ್ಯೂ ಯುವರ್ ಅಕೌಂಟ್ ಇನ್ಫೋ, ಯು ಕ್ಯಾನ್ ಯೂಸ್ ದಿಸ್ ಇಮೇಲ್ ಅಡ್ರೆಸ್ ಟು ಸೈನ್ ಇನ್ ಲೆಟರ್. ಈಗ ಇದ್ರ ಮೇಲೆ ಮತ್ತೆ ಒಂದು ಸಾರಿ ನೀವು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಅಂತ ಹೇಳಿ ಬರುತ್ತೆ. ಇದ್ರ ಮೇಲೆ ನೀವು ಸ್ಕ್ರಾಲನ್ನು ಮೇಲ್ಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಅಲ್ಲಿ ಐ ಅಗ್ರಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಷಬ್ ಅಂತ ಹೇಳಿ ಬಂತಲ್ಲ, ಇಲ್ಲಿ ನಾವು ಯಾವುದು ಹೊಸ ಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ದೀವೋ ಅದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಆರ್ ಅಂತ ಬಂತಲ್ಲ, ಇದರ ಮೇಲೆ ನಾವು ಈಗ ಚಾನಲನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು ಈ ಇಮೇಲ್ ಐ ಡಿ ಮೇಲೆ ನಾನು ಈ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ಮಾಡ್ತಾಯಿಲ್ಲ, ಇನ್ನೊಂದು ಬೇರೆ ಮೇಲ್ ಐ ಡಿಯಿಂದ ನಾನು ಯೂಟ್ಯೂಬ್ ಚಾನಲನ್ನು ಮಾಡ್ತಾಯಿದ್ದೀನಿ. ಅದನ್ನು ಈಗ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಇಲ್ಲಿ ಟಿ ಅಂತ ಅಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಚಾನಲ್ ಲೋಗೋ ಆಗಿರುತ್ತೆ. ಇಲ್ಲಿ ನೋಡಿ ಯುವರ್ ಚಾನಲ್ ಅಂತ ಹೇಳಿದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಚಾನಲ್ನ ಹೆಸರನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಹ್ಯಾಂಡಲನ್ನು ಆ್ಯಡ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಾವು ಒಂದು ಲೋಗೋನ ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಈ ಚಾನಲ್ನ ಹೆಸರನ್ನು ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಟೆಕ್ ಚಿಕ್ಕಯ್ಯ ಅಂತ ಅಥವಾ ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು. ಸೊ ನಾನು ಇದನ್ನು ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಹೇಳಿ ಈ ಯೂಟ್ಯೂಬ್ ಚಾನಲನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ಟೆಕ್ ಚಿಕ್ಕಯ್ಯ ಇದೆಲ್ಲ, ಇಲ್ಲಿ ಟೆಕ್ನಿಕಲ್ ಚಿಕ್ಕಯ್ಯ. ಈಗ ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಚಾನಲಲ್ಲಿ ಯೂಟ್ಯೂಬ್ ರಿಲೇಟೆಡು ಮತ್ತು ಟೆಕ್ನಾಲಜಿ ವಿಡಿಯೋಗಳನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಯೂಟ್ಯೂಬ್ ರಿಲೇಟೆಡ್ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಮಾತ್ರ ಇಲ್ಲಿರುತ್ತೆ. ಈಗ ಇದನ್ನು ನೀವು ಏನು ಹೆಸರು ಕೊಡಬೇಕೋ ನಿಮ್ಮ ಯೂಟ್ಯೂಬ್ ಚಾನಲ್ನ ಹೆಸರನ್ನು ಕ್ರಿಯೇಟ್ ಮಾಡಿ. ನೋಡಿ ಸ್ನೇಹಿತರೆ, ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಹೆಸರು ಕೊಡಬೇಕೋ ಅದನ್ನು ಇಲ್ಲಿ ಟೈಪ್ ಮಾಡಿ. ನಾನು ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಹೇಳಿ ಮಾಡಿದ್ದೀನಿ. ನೀವು ಏನು ಕೊಡಬೇಕೋ ಅದನ್ನು ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಸೇವ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡಿದ ನಂತರ ಇಲ್ಲಿ ಟೆಕ್ನಿಕಲ್ ಚಿಕ್ಕಯ್ಯ, ಆಮೇಲೆ ಹ್ಯಾಂಡಲ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ಈ ಪೆನ್ಸಿಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಟೆಕ್ನಿಕಲ್ ಚಿಕ್ಕಯ್ಯ ಇದು ನೀವು ಪ್ರೈವೇಟಾಗಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ವರ್ಕ್ ಮಾಡಬಾರ್ದು, ಆ ರೀತಿ ಒಂದು ಹೆಸರನ್ನು ನೀವು ಇಲ್ಲಿ ಹ್ಯಾಂಡಲನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಡಿಫಾಲ್ಟ್ @ ಇರುತ್ತೆ. ಟೆಕ್ನಿಕಲ್ ಚಿಕ್ಕಯ್ಯ ಒಂದು ಯಾವುದಾದ್ರೂ ಒಂದು ಸಿಂಬಲ್ ನಂಬರನ್ನು ನಾನು ಇಲ್ಲಿ ಹಾಕ್ತೀನಿ, 2121 ಅಂತ ಹೇಳಿ. ಆಮೇಲೆ ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ನಂತರ ಈಗ ಟೆಕ್ನಿಕಲ್ ಚಿಕ್ಕಯ್ಯ 2121 ಇದು ನನ್ನ ಪ್ರೈವೇಟ್ ಹ್ಯಾಂಡಲ್ ಆಯಿತು. ಇದಾದ ನಂತರ ಚೇಂಜ್ ಯುವರ್ ಫೋಟೋ ಟೇಕ್ ಎ ನ್ಯೂ ಒನ್, ಇಲ್ಲಿ ಯಾವುದಾದ್ರೂ ಒಂದು ಲೋಗೋನ ಆ್ಯಡ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಟೆಕ್ನಿಕಲ್ ಚಿಕ್ಕಯ್ಯ ಅಥವಾ ಟೆಕ್ ಚಿಕ್ಕಯ್ಯ ಅಂತ ಹೇಳಿ ಚೂಸ್ ಮಾಡಿದ್ದೆ ಹೆಸರು ಎರಡರಲ್ಲಿ. ಈಗ ನಾನು ಟೆಕ್ನಿಕಲ್ ಚಿಕ್ಕಯ್ಯ ಮಾಡಿದ್ದೀನಲ್ಲ, ಅದರ ಆಲ್ರೆಡಿ ಒಂದು ಲೋಗೋನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಫೋಟೋ ಇಲ್ಲಿ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಫೋಟೋದ
ಒಂದು ಇಲ್ಲಿ ಫೋಟೋ ಮಾರ್ಕ್ ಬರುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮಗೆ ಇಲ್ಲಿ ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಹೇಳಿ ಏನಿದೆಯೋ ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಇದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇಲ್ಲಿ ನೋಡಿರಿ ಆಲ್ರೆಡಿ ಅದು ಸೆಟ್ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಕ್ರಿಯೇಟ್ ಚಾನಲ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಇದೆಯಲ್ಲ, ಈ ಕ್ರಿಯೇಟ್ ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಚಾನಲ್ ಕ್ರಿಯೇಟ್ ಆಯ್ತಲ್ಲ, ಇದು ಈಗ ಚಾನಲ್ ಕ್ರಿಯೇಟ್ ಆಯಿತು ಸ್ನೇಹಿತರೆ. ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು. ಈಗ ಇದ್ರ ಕೆಲವು ಸೆಟ್ಟಿಂಗ್ಗಳಿದೆ, ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪೆನ್ಸಿಲ್ ಐಕನ್ ಬರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಹೆಸರನ್ನು ಚೇಂಜ್ ಮಾಡಬೇಕಾಗಿದ್ದರೆ ಇಲ್ಲಿ ನೇಮ್ ಇದೆಯಲ್ಲ ಅಲ್ಲಿ ಹೆಸರು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಪೆನ್ಸಿಲ್ ಐಕನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೆಸರನ್ನು ಚೇಂಜ್ ಮಾಡ್ಬೋದು. ನೋಡಿ, ಚೇಂಜ್ ಟು ಯುವರ್ ನೇಮ್ ವಿಲ್ ಬಿ reflected only on YouTube. You can change your name twice in 14 days. ಕೇವಲ 14 ದಿನದಲ್ಲಿ ನೀವು ಈ ಚಾನಲ್ನ ಹೆಸರನ್ನು ನೀವು ಚೇಂಜ್ ಮಾಡ್ಕೊಬೋದು. ಅದಾದ ನಂತರ ಹ್ಯಾಂಡಲ್ ಇರುತ್ತೆ. ಈ ಹ್ಯಾಂಡಲ್ ಅಂದರೆ ಏನಪ್ಪ ಅಂತಂದರೆ, ನೀವು ಬೇರೆ ಚಾನಲ್ನವ್ರಿಗೆ ಯಾರಿಗಾದರೂ ಮೆಸೇಜ್ ಮಾಡಿದ್ರು, ಕಮೆಂಟ್ಸ್ ಮಾಡಿದ್ರೆ ಅದು ಈ ಹ್ಯಾಂಡಲ್ ಮುಖಾಂತರನೇ ಏನಾಗತ್ತೆ ಅಂತಂದರೆ ಅದು ಮೆಸೇಜ್ ಹೋಗುತ್ತೆ. ಆಮೇಲೆ ನಿಮ್ಮ ಚಾನಲ್ನ URL, ಇದು ಚಾನಲ್ನ ಒಂದು ಇದನ್ನು ಕಾಪಿ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಹಾಕಬೇಕಾಗತ್ತೆ. ಈಗ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಬರುತ್ತಲ್ಲ, ಈ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 1000 ಶಬ್ದಗಳನ್ನು 1000 ಅಕ್ಷರಗಳನ್ನು ನಾವು ಇಲ್ಲಿ ಟೈಪ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ. ಈಗ ನೋಡಿ, ನಾನು ಇಲ್ಲಿ ಒಂದು ಆಪ್ಷನನ್ನು ನಾನು ಹೇಳ್ತೀನಿ. ಈ ಒಂದು ಚಾನಲಲ್ಲಿ ಯೂಟ್ಯೂಬ್ ಟೆಕ್ನಾಲಜಿಗಳ ಬಗ್ಗೆ ವಿಡಿಯೋಗಳು ಇರುತ್ತವೆ. ತಾವೆಲ್ಲ ಇದರ ಲಾಭ ಪಡೆದು ಇಷ್ಟು ನೀವು ಏನು ಬೇಕೋ, ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಅದಾದ ನಂತರ ನೀವು ಟೈಪ್ ಮಾಡಿ. ಅದಾದ ನಂತರ ನೀವು URL ಅನ್ನು ಕಾಪಿ ಮಾಡಿರ್ತೀರಲ್ಲ, ಇಲ್ಲಿ ನೋಡಿ ಮೈ ಚಾನಲ್ ಲಿಂಕ್, ಇದನ್ನು ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಇದು ಲಿಂಕ್ ಆಗಿರ್ತದೆ. ಈ ಯೂಟ್ಯೂಬ್ ಚಾನಲ್ ಲಿಂಕನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ. ಇದಾದ ನಂತರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟು ಏನೆಲ್ಲ ಹಾಕಬೇಕು ಇದೆಲ್ಲ ಹಾಕಿದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಚಾನಲ್ ಲಿಂಕ್ ಹಾಕಿದ ನಂತರ ಕೊನೆಯದಾಗಿ ನೀವು ಒಂದು ಲಕ್ಷ್ಯದಲ್ಲಿಡಬೇಕು. ಏನಪ್ಪ ಅಂತಂದರೆ, ಕೊನೆಯದಾಗಿ ನೀವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದನ್ನು ಕಂಪಲ್ಸರಿ ಹಾಕಬೇಕು. ಯಾಕಂದರೆ ನಮ್ಮ ಚಾನಲ್ನ ವಿಡಿಯೋಗಳನ್ನು ನೋಡಿದವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗತ್ತೆ. ಯಾಕಂದರೆ ಅವರು ಯೂಟ್ಯೂಬ್ ವ್ಯೂವರ್ಸಿಂದಾನೇ ನಮ್ಮ ಚಾನಲ್ ಗ್ರೋತ್ ಆಗೋದು. ಸೊ ಆ ಕಾರಣಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹಾಕಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ನೋಡಿ, ಕೀಪ್ ಆಲ್ ಮೈ ಡಿಸ್ಕ್ರಿಪ್ಷನ್ ಪ್ರೈವೇಟ್, ಇದನ್ನು ನೀವು ಪ್ರೈವೇಟಾಗಿ ಇಡಬೇಕಾಗಿ ಅಂತ. ಇವೆರಡೂ ಆಫ್ ಇದ್ದರೆ ನೀವು ಇವುಗಳನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಇಷ್ಟು ನಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಇಲ್ಲಿ ನೋಡಿ ಎಲ್ಲರಂತೆ, ಇಲ್ಲಿ ನೋಡಿ
ಈ ಚಾನಲ್ನಲ್ಲಿ ಯಾವ ರೀತಿ ಏನೇನಿದೆ, ಈ ಒಂದು ಚಾನಲ್ನಲ್ಲಿ ಯೂಟ್ಯೂಬ್ ಹಾಗೂ ಟೆಕ್ನಾಲಜಿಗಳ ಬಗ್ಗೆ ವಿಡಿಯೋ ಇರುತ್ತವೆ. ತಾವೆಲ್ಲ ಇದರ ಲಾಭ ಪಡೆದುಕೊಳ್ಳಿ. ಇಷ್ಟು ಡಿಸ್ಕ್ರಿಪ್ಷನ್ ಇದರಲ್ಲಿ ಆ್ಯಡ್ ಇರುತ್ತೆ. ಸೊ ನೀವು ಇಷ್ಟೆಲ್ಲ ಇದಾದ ನಂತರ ಇಲ್ಲಿ ನೋಡಿ, ಎಲ್ಲರಂತೆ ಇಲ್ಲಿ ಹೋಮ್ ಪ್ಲೇಲಿಸ್ಟ್, ನೀವು ಯಾವುದಾದ್ರೂ ಪ್ಲೇಲಿಸ್ಟನ್ನು ಮಾಡಿದ್ರೆ ಅಲ್ಲಿ ಪ್ಲೇಲಿಸ್ಟನ್ನು ನೀವು ಕೊಡ್ಬೋದು. ಆಮೇಲೆ ಚಾನಲ್ಸ್ಗಳು ಬೇರೆ ಯಾವುದಾದ್ರೂ ಇದ್ದರೆ ಅಬೌಟ್ ಸೆಕ್ಷನಲ್ಲಿ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಎಲ್ಲ ನಿಮಗೆ ಸಿಗುತ್ತೆ. ಇಷ್ಟು ಸ್ನೇಹಿತರೆ ವಿಡಿಯೋ ಕ್ರಿಯೇಟ್ ಯಾವ ರೀತಿ ಮಾಡೋದು, ಇಷ್ಟು ಸ್ನೇಹಿತರೆ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವು ಸೆಟ್ಟಿಂಗ್ಗಳಿದೆ. ಆ ಸೆಟ್ಟಿಂಗ್ಗಳನ್ನು ಯಾವ ರೀತಿ ಮಾಡೋದು ಮತ್ತು ವಿಡಿಯೋನ ಯಾವ ರೀತಿ ನಮ್ಮ ವಿಡಿಯೋನ ವ್ಯೂವರ್ಸನ್ನು ಗ್ರೋತನ್ನು ಯಾವ ರೀತಿ ಮಾಡೋದು ಮತ್ತು ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಎಲ್ಲವನ್ನು ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ಇಷ್ಟ ಆದರೆ ಈ ಟೆಕ್ನಿಕಲ್ ಚಿಕ್ಕಯ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ.